ಈ ಹಿಂದೆ ಹಿಮನ್ವಿ ಕ್ಲಿನಿಕ್ ವಿರುದ್ಧವೂ ಕೂಡ ದೂರು ನೀಡಿದ್ದ ವಿಸ್ಮಯ. ಚರ್ಮ ಸಂಬಂಧಿ ವಿಷಯವಾಗಿ ಕ್ಲಿನಿಕ್ಗೆ ವಿಸ್ಮಯ ಹೋಗಿರ್ತಾರಂತೆ. ಹಿಮನ್ವಿಗೆ ಸರಿಯಾಗಿ ಇಂಜೆಕ್ಷನ್ ಕೂಡ ಮಾಡೋದಕ್ಕೆ ಬರೋದಿಲ್ಲ ಅಂತ, ಆ ವೈದ್ಯಕ್ಕೆ ಸರಿಯಾಗಿ ಇಂಜೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ, ಚಿಕಿತ್ಸೆಯಿಂದ ಮೈಯಲ್ಲೆಲ್ಲ ರ್ಯಾಷಸ್ ಆಗುತ್ತೆ ಅಂತ ವಿಸ್ಮಯ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ವಿಸ್ಮಯ ದೂರು ಆಧರಿಸಿ ತನಿಖೆ ಆದೇಶಿಸಿದ್ದ ಆರೋಗ್ಯ ಇಲಾಖೆ ಈ ಬಗ್ಗೆ ವರದಿ ನೀಡುವಂತೆ ಡಿಸಿ ಕಚೇರಿಯಿಂದ ಆದೇಶ ಆಗಿರುತ್ತೆ. ಹಿಂದೆ ಆಗಿರುವಂತಹ ಇನ್ಸಿಡೆಂಟ್ ಇದು. ಇದರ ಅಪ್ಡೇಟ್ ಭಾಗವನ್ನ ನಾವು ಈಗ ಆಲ್ರೆಡಿ ಹೇಳಿದ್ದೀವಿ. ಹಿಂದೆ ಹಿಮನ್ವಿ ಕ್ಲಿನಿಕ್ ವಿರುದ್ಧ ವಿಸ್ಮಯ ಗೌಡ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಚರ್ಮ ಸಂಬಂಧಿ ವಿಷಯವಾಗಿ ಕ್ಲಿನಿಕ್ಗೆ ಹೋದಂತಹ ಸಂದರ್ಭದಲ್ಲಿ ನನಗೆ ರ್ಯಾಷಸ್ ಆಗಿತ್ತು, ಕಾರಣ ಡಾಕ್ಟರಿಗೆ ಸರಿಯಾಗಿ ಇಂಜೆಕ್ಷನ್ ಕೂಡ ಮಾಡಕ್ ಬರ್ತಿರ್ಲಿಲ್ಲ ಅಂತ. ಸೊ ಈ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಪ್ರಕರಣವನ್ನ ನೋಡೋದಾದ್ರೆ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ, ಆದ್ರೆ ಉದ್ದೇಶ ಕಾರಣ ಬೇರೆ ಬೇರೆ. ಈ ಘಟನೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ವಿಸ್ಮಯ ಗೌಡ ವಿಚಾರಣೆ ಏನಾದರೂ ಆಗಿದೆಯಾ? ಏನ್ ಹೇಳ್ತಾರೆ ವೈದ್ಯರು ಈ ಬಗ್ಗೆ? ಸಭಾ, ಇಲ್ಲಿ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಒಂದು ಕಡೆ ಡೈರೆಕ್ಟರ್ ವರ್ಸಸ್ ಆಕ್ಟರ್ ಅಂತ, ಡಾಕ್ಟರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವೈದ್ಯರ ವಿರುದ್ಧವಾಗಿ ಮೊದಲು ಈ ಡೈರೆಕ್ಟರ್ ಏನಿರ್ತಾರೆ ವಿಸ್ಮಯ ಗೌಡ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಚರ್ಮರೋಗಕ್ಕೆ ಸಂಬಂಧಪಟ್ಟಂತೆ ನಾನು ಆ ವೈದ್ಯರ ಬಳಿಯಲ್ಲಿ ಹೋಗಿದ್ದೆ, ಆ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಟ್ಟಿಲ್ಲ, ಹಾಗೆ ಅವರಿಗೆ ಇಂಜೆಕ್ಷನ್ ಅನ್ನ ಕೂಡ ಕೊಡೋದಕ್ಕೆ ಬರೋದಿಲ್ಲ, ಅವರ ಕ್ಲಿನಿಕ್ ನಲ್ಲಿ ಓರ್ವ ನರ್ಸ್ ಕೂಡ ಇಲ್ಲ, ಈ ರೀತಿಯಲ್ಲಿ ಇವರು ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನುವಂತ ಒಂದು ವಿಚಾರವನ್ನ ಉಲ್ಲೇಖಿಸಿ ಇವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರನ್ನ ಆಧರಿಸಿ, ಅಂದ್ರೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ 2024 ಸೆಪ್ಟೆಂಬರ್ ನಲ್ಲಿ ಇವರು ದೂರನ್ನ ಕೊಟ್ಟಿರ್ತಾರೆ. ಆ ದೂರನ್ನ ಆಧರಿಸಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರೋಗ್ಯ ಇಲಾಖೆಗೆ ಒಂದು ಲೆಟರ್ ಹೋಗಿರುತ್ತೆ. ಅಂದ್ರೆ ಇದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ನಮಗೊಂದು ವರದಿಯನ್ನ ಕೊಡಬೇಕು ಅಂತ ಹೇಳಿ ಆ ಒಂದು ವರದಿಗೆ ಅಲ್ಲಿ ಒಂದು ತನಿಖೆ ಆದ ನಂತರದಲ್ಲಿ ಒಂದು ವರದಿಯನ್ನ ಕೂಡ ಕೊಟ್ಟಿರ್ತಾರೆ. ಈಗ ವಿಸ್ಮಯ ಗೌಡ ಅವರು ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಆ ಪೋಸ್ಟ್ ಏನು ಅಂತ ಹೇಳಿದ್ರೆ, ಈಗಾಗಲೇ ಆ ಒಂದು ನನ್ನ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅದಕ್ಕೆ ಫಲ ಸಿಕ್ಕಿದೆ, ಆಕೆಯ ಒಂದು ಕ್ಲಿನಿಕ್ ಅನ್ನ ಸೀಸ್ ಮಾಡಲಾಗಿದೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಕೂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಇನ್ನೊಂದು ವರ್ಷನ್ ಯಾರ್ದು? ಹಾಗಾದ್ರೆ ಡಾಕ್ಟರ್ ವರ್ಷನ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಅವರು ಈಗಾಗಲೇ ನ್ಯಾಯಾಲಯಕ್ಕೆ PCR ಮುಖಾಂತರವಾಗಿ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಆ ಒಂದು ಅರ್ಜಿಯಲ್ಲಿ ಒಂದು ವಿಚಾರವನ್ನ ಹೇಳಿರ್ತಾರೆ. ಅಂದ್ರೆ ವಿಸ್ಮಯ ಗೌಡ ಅವರು ನನ್ನ ಬಳಿಯಲ್ಲಿ 6.5 ಲಕ್ಷ ಹಣವನ್ನ ಪಡೆದಿದ್ರು, ಆ ಹಣವನ್ನ ಕೂಡ ಅವರು ವಾಪಸ್ ನೀಡಿಲ್ಲ, ಒಂದು ಚೆಕ್ ಅನ್ನ ಕೊಟ್ಟಿದ್ರು, ಆ ಒಂದು ಚೆಕ್ ಅನ್ನ ಬ್ಯಾಂಕಿಗೆ ಹಾಕಿದಂತ ಸಂದರ್ಭದಲ್ಲಿ ಸರಿ ಇಲ್ಲ ಅಂತ ಹೇಳುವಂತ ಉದ್ದೇಶದಿಂದಾಗಿ ನಮಗೆ ಚೆಕ್ ವಾಪಸ್ ಬಂದಿದೆ ಅನ್ನುವಂತ ಒಂದು ವಿಚಾರವನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿರ್ತಾರೆ. ನ್ಯಾಯಾಲಯದ ಆದೇಶದ ಮೇರೆಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ವೈದ್ಯರು ಡೈರೆಕ್ಟ್ ನ್ಯಾಯಾಲಯಕ್ಕೆ PCR ಹೋಗಿರೋದ್ರಿಂದಾಗಿ ಅಲ್ಲಿಂದ ನ್ಯಾಯಾಲಯದಿಂದ ಆದೇಶವಾಗುತ್ತೆ ಇದ್ರ ಬಗ್ಗೆ FIR ಮಾಡಿ ಅಂತ ಹೇಳಿ. ಹಾಗಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗ FIR ಆಗಿದೆ. ಹಾಗಾದ್ರೆ ಇವರಿಬ್ರು ಯಾವಾಗಿಂದ ಪರಿಚಯ ಅನ್ನೋದನ್ನ ಅವರು FIR ನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. 2019 ಕೂಡ ಇಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಪರಿಚಯ ಇದ್ದಂತ ವೇಳೆಯಲ್ಲಿ ಅಂದ್ರೆ ಡಾಕ್ಟರ್ ಇವರೇನಿರ್ತಾರೆ, ಡಾಕ್ಟರ್ ಹೆಸರು ಬಿಂದು ಅಂತೇಳಿ, ಇವರು ಈ ರೀತಿ ಅಂದ್ರೆ ಅವರಿಂದ 2019 ಕೂಡ ಪರಿಚಯದಲ್ಲಿರ್ತಾರೆ. ಇಬ್ರು ಕೂಡ ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ಇಬ್ರು ಭೇಟಿ ಆಗಿರ್ತಾರೆ. ಇಲ್ಲಿ ವಿಸ್ಮಯ ಗೌಡ ಅವರು ಅವರಿಂದ 6.5 ಲಕ್ಷ ಹಣವನ್ನ ಪಡೆದಿದ್ರು ಅನ್ನುವಂತ ಆರೋಪವನ್ನ ಅವರು ಈಗ ಮಾಡ್ತಾ ಇರುವಂತದ್ದು. ಆದ್ರೆ 2024 ಸೆಪ್ಟೆಂಬರ್ ನಲ್ಲಿಯೇ ಇಲ್ಲಿ ವಿಸ್ಮಯ ಗೌಡ ಅವರು ಒಂದು ದೂರನ್ನ ಕೊಟ್ಟಿರ್ತಾರೆ. ಇವರ ಕ್ಲಿನಿಕ್ ಸರಿ ಇಲ್ಲ, ಇವರ ಬಳಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡ್ರೆ, ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡ್ರೆ ಅಥವಾ ಸ್ಕಿನ್ಗೆ ಸಂಬಂಧಪಟ್ಟಂತೆ ಏನಾದರೂ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡ್ರೆ ಅದು ಅಲರ್ಜಿ ಆಗುತ್ತೆ, ಹಾಗಾಗಿ ಇಲ್ಲಿ ಯಾರು ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಬಾರ್ದು ಅನ್ನುವಂತ ಉದ್ದೇಶದಿಂದಾಗಿ ಒಂದು ದೂರನ್ನ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಗಮನಿಸ್ತಾ ಹೋದ್ರೆ ದೂರು ಮತ್ತೆ ಪ್ರತಿದೂರು ಎರಡೂ ಕೂಡ ಆಗಿರುವಂತದ್ದು. ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ದ್ವೇಷಕ್ಕೆ ಏನಾದ್ರು ತಿರುಗಿದ್ಯಾ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರ್ದು ಸರಿ ಮತ್ತೆ ಯಾರ್ದು ತಪ್ಪು ಅನ್ನುವಂಥದ್ದು ಕೂಡ ಇನ್ನು ತನಿಖೆಯಾದ ನಂತರದಲ್ಲೇ ಗೊತ್ತಾಗಬೇಕಾಗಿರುವಂತದ್ದು. ಅಂದ್ರೆ ವಿಸ್ಮಯ ಗೌಡ ಅವರು ಹಣವನ್ನೇನಾದ್ರೂ ಪಡೆದಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ತನಿಖೆಯ ನಂತರದಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಅದೇ ರೀತಿಯಲ್ಲಿ ಈಗಾಗಲೇ ಕ್ಲಿನಿಕ್ ಕ್ಲೋಸ್ ಆಗಿದೆ ಅನ್ನುವಂತ ಒಂದು ಸ್ಟೋರಿಯನ್ನ ಇವರೇನು ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿ ಹೊರಬರಬೇಕಾಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.